ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಹೆಜ್ಜೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ಕ್ಷಮಿಸಿ, ವಿದ್ಯುತ್ ಸಂಪರ್ಕದಲ್ಲಿ ಸ್ವಲ್ಪ ತಡವಾಗಿ ಶುರುವಾಗ್ತಾ ಇದೆ. ನಾವು ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಅಕಾಡೆಮಿ ಪರವಾಗಿ ಸುಸ್ವಾಗತ. ಇಂದಿನ ಮುಖ್ಯ ಅತಿಥಿಗಳಾದಂಥ ರಾಮಕೃಷ್ಣ ಅವರು ಬಂದಿದ್ದಾರೆ, ಕುಟುಂಬದವರು ಬಂದಿದ್ದಾರೆ, ಬಹಳಷ್ಟು ಜನ ಚಿತ್ರೋದ್ಯಮದ ಪ್ರಮುಖರು, ಅಭಿಮಾನಿಗಳು ಮತ್ತು ಆಸಕ್ತರು ಬಂದಿದ್ದೀರಿ. ಅವರೆಲ್ಲರಿಗೂ ಅಕಾಡೆಮಿ ಪರವಾಗಿ ಧನ್ಯವಾದಗಳು. ಈಗ ರಾಮಕೃಷ್ಣ ಅವ್ರನ್ನ ಕುರಿತಂತ ಒಂದು ಸಾಕ್ಷಿ ಚಿತ್ರ ಪ್ರದರ್ಶನಕ್ಕೆ ಅದಾದ ನಂತರ ಅವರ ಪ್ರಶ್ನೋತ್ತರ ಕಾರ್ಯಕ್ರಮ ನೀಡ್ತಾರೆ. ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸುಸ್ವಾಗತ. ತೊಟ್ಟಿಲು ಈ ಮಾಚ ಈ ಕೆಂಚ ಕಾಡುವ ಸುಬ್ಬವ್ವ ಎಲ್ಲ ಹೆಸರು ಎಂದೆಂದು ನನ್ನೆದೆಯ ಹಚ್ಚನೆಯ ಹಸಿರು ಹರಸಿದ ತಾಯಿಯರ ಹೇಗೆ ಮರೆಯಲಿ ತಾಯಿಯ ನಾ ಹೇಗೆ ತಾನೆ ತೋರೆಯಲಿ ಅನ್ನ ನೀಡಿದ ಈ ಮನ್ನನು ನಾ ಹೇಗೆ ತಾನೆ ಮರೆಯಲಿ ಜನ್ಮ ನೀಡಿದ ತಾಯಿಯ ನಾ ಹೇಗೆ ತಾನೆ ತೋರೆಯಲಿ. ಹೀಗೆ ನನ್ನ ಚಿತ್ರ ಜೀವನದ ಮೊಟ್ಟ ಮೊದಲ ಹಾಡನ್ನ ದೊಡ್ಡರಂಗೇಗೌಡರು ಪುಟ್ಟಣ್ಣವರಿಗೆ ಬರ್ಕೊಟ್ಟಿದ್ರು. ಅದು ಎಷ್ಟು ನನಗೆ ಆತ್ಮೀಯವಾಗಿ ಹತ್ತಿರವಾಗಿದೆ ಅಂತಂದ್ರೆ, ನಾನು ಹುಟ್ಟಿದ್ದ ನೀರಿನ ಹಳ್ಳಿ, ಬೀದಿ ಮನೆ, ಈ ಬೀದಿ ನಮ್ಮ ಊರಿಗೆ ಬೀದಿ ಮನೆ ಅಂತ ಹೆಸರು ನಮ್ಮ ಮನೆಗೆ. ಇದೆಲ್ಲವೂ ಸೇರ್ಕೊಂಡ್ಬಿಟ್ಟಿದೆ, ಹೆಂಗು ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ. ಹೀಗೆ ನನ್ನ ಜೀವನಕ್ಕೆ ಹತ್ತಿರವಾದಂತ ಹಾಡು, ನಾನು ಎಲ್ಲೋದ್ರೂ ನಾನು ಹಾಡ್ತಾ ಇರ್ತೀನಿ. ಸಿರ್ಸಿ ತಾಲೂಕಿನ ನೀರಿನ ಹಳ್ಳಿ ಬೀದಿ ಮನೆಯಲ್ಲಿ 55 ವರ್ಷಗಳ ಹಿಂದೆ ನಾನು ಹುಟ್ಟಿದ್ದು. ಬೆಳೀತಾ ಬೆಳೀತಾ ನನಗೆ ಅಲ್ಲಿ ಹಳ್ಳಿಯ ಪರಿಸರದಲ್ಲಿ ಇರೋದ್ರಿಂದ ಯಕ್ಷಗಾನವೇ ನಮಗೆ ಕಲಾ ಮಾಧ್ಯಮದ ಪ್ರಭಾವ. ನಮ್ಮಲ್ಲೆಲ್ಲ ಯಕ್ಷಗಾನ, ಜನಪದ, ಕೋಲಾಟ ಇದೇ ನಮ್ಗೆ ಗೊತ್ತಿರುವಂತಹ ಹತ್ತಿರದ ಕಲೆ. ಈಗಲೂ ಇದ್ದಾರೆ ಹೊಸಕೋಟೆ ಮಂಜುನಾಥ್ ಭಾಗವತ್ ಅಂತ. ಅವರು ಗಜಾನ್ ಭಾಗವತ್ ಮತ್ತು ಮಂಜುನಾಥ್ ಭಾಗವತ ಅಣ್ಣ ತಮ್ಮಂದಿರು ಮದುವೆ ಮಾಡ್ಕೊಳ್ಳೋದು ಬ್ರಹ್ಮಚಾರಿಗಳಾಗಿ ಯಕ್ಷಗಾನಕ್ಕೆ ಅರ್ಪಿಸ್ಕೊಂಡಂತ ಇಬ್ಬರು ವ್ಯಕ್ತಿಗಳು ನಮ್ಮ ಊರಲ್ಲಿ ಸುದೈವ ಶಾಂತಿ ಇದ್ರು. ಅವರು ನಮ್ಮ ಬಾಲಕರುಗಳನ್ನೆಲ್ಲ ಸೇರಿಸಿ ಒಂದು ಯಕ್ಷಗಾನದ ಒಂದು ಸಣ್ಣ ಮೇಳ ಮಾಡಿದ್ರು, ಬಾಲಕಲಾವಿದ ಮೇಳ ಅಂತ. ಗದಾಯುದ್ಧ, ಅತಿಕಾಯದ ಕಾಳಗ, ರಾಮಾಯಣ ಹೀಗೆ ಅನೇಕ ವ್ಯಾಖ್ಯಾನಗಳನ್ನು ನಮ್ಮಿಂದ ಆಡಿಸ್ತಾ ಇದ್ರು. ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ರು ಆಗಲೇ ಅಲ್ಲಿ. ಶಂಭು ಹೆಗಡೆಯವರು, ಮಹಾಬಲಿ ಹೆಗಡೆಯವರು, ದೇವರ ಹೆಗಡೆಯವರು, ಮುರೂರು ದೇವರ ಹೆಗಡೆಯವರು, ಚಿಟ್ಟಾಣಿಯವರು, ಅನೇಕ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರುಗಳು ಹೆಸರು ಮಾಡಿದ್ರೆ ನಾವು ನೋಡ್ತಾ ಇದ್ವಿ. ಅವರು ಅದೇ ಥರನೇ ನಾವು ಆಗ್ಬೇಕು ಅನ್ನೋ ಒಂದು ಕುತೂಹಲ ಮತ್ತು ಆಸಕ್ತಿ ಎರಡು ನಮಗೆ ಉಂಟಾಯ್ತು. ಕಲೆಯಲ್ಲಿ ನನ್ನನ್ನು ತೊಡಸ್ಕೋಬೇಕು ಅನ್ನೋ ಆಸಕ್ತಿ ನನ್ನಲ್ಲಿ ಗೊತ್ತಿಲ್ಲದ ಹಾಗೆ ಉಂಟಾಯ್ತೇನೋ ಅಂತ ನಾನು ಅದನ್ನು ಊಹಿಸ್ತೇನೆ. ನಂತರದಲ್ಲಿ ನಾನು ಹೈಸ್ಕೂಲಿಗೆ ಹೋದ ತಕ್ಷಣನೇ ಗುಬ್ಬಿ ವೀರಣ್ಣವ್ರ ನಾಟಕ ಸಂಸ್ಥೆ ಸಿರ್ಸಿಗೆ ಬಂತು. ಲವಕುಶ, ಸಾಹುಕಾರ, ಸದಾರಮಿ ಇತ್ಯಾದಿ ಅದ್ಭುತ ನಾಟಕಗಳನ್ನು ಆಡುವಂತ ಒಂದು ವಿಸ್ಮಯ ಲೋಕವೇ ನನ್ನ ಕಣ್ಣೆದುರಿಗೆ ಬರೋಕ್ಕೆ ಶುರುವಾಯಿತು. ಸ್ವಲ್ಪ ಹೈಸ್ಕೂಲ್ ಲೆವೆಲ್ನಲ್ಲಿ ಯಕ್ಷಗಾನಕ್ಕಿಂತ ನಾಟಕವೂ ಒಳ್ಳೆಯದಲ್ಲ ಅನ್ನೋ ಇನ್ನೊಂದು ಆಸೆ ನನ್ನಲ್ಲಿ ಚಿಗುರೊಡೆದಕ್ಕೆ ನಾನು ಗುಬ್ಬಿ ಕಂಪನಿಗೆ ನೇರವಾಗಿ ನಾನು BA ಮುಗಿದ ತಕ್ಷಣ ಸೇರ್ಕೊಳ್ಳೋಕೆ ಅವಕಾಶ ಮಾಡ್ಕೊಂಡ್ಬಿಟ್ಟೆ. ಗುಬ್ಬಿ ಕಂಪನಿಗೆ ಆಗ ಕಲಾವಿದರಾದಂಥ ಗುಬ್ಬಿ ವೀರಣ್ಣವ್ರ ಮಕ್ಕಳು ಸ್ವರ್ಣಮ್ಮ, ಮಾಲ್ತಮ್ಮ ಎಲ್ಲ ಸಿರ್ಸಿಗೆ ಬಂದಿದ್ರು. ರಾಧಾ, ರುಕ್ಮಿಣಿ, ಕೃಷ್ಣ, ಹೀಗೆ ಶ್ರುತಿ ಅವ್ರ ತಾಯಿ ಅವರೆಲ್ಲರೂ ಇದ್ರಲ್ಲಿ. ಅವ್ರ ಪಾತ್ರ ನೋಡಿದ್ರು ನಾನು
ಅವ್ರ ಸಂಪರ್ಕ ಮಾಡಿಕೊಂಡು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರ ಪ್ರೀತಿ ಗಳಿಸ್ಕೊಂಡು ಅವ್ರ ಕಂಪ್ನಿಗೆ ನನಗೆ ನಾಟಕ ಅಂದ್ರೆ ನೀವು BA ಆದ್ಮೇಲೆ ಅಲ್ಲಿಗೆ ಬಂದು ಸೇರ್ಕೋ ಅನ್ನೋಷ್ಟು ಮಟ್ಟಿಗೆ ನಾನು ಅವ್ರ ಸಂಪರ್ಕ ಬೆಳೆಸ್ಕೊಂಡು ನಾನು ವೃತ್ತಿ ನಾಟಕ ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟೆ BA ಆದ ತಕ್ಷಣ 1973-74ರಲ್ಲಿ. ನಮ್ದು ಹಳ್ಳಿಯಲ್ಲಿ ಒಟ್ಟು ಕುಟುಂಬ ಅಂದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ತಂದೆಯಿಂದ ನಾನು ಚಿಕ್ಕ ವಯಸ್ಸನ್ನು ನಾನು ಕಳ್ಕೊಂಡಿದ್ರಿಂದ ನನಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನಮ್ಮ ಚಿಕ್ಕಪ್ಪವರೇ ಕೊಡ್ತು. ಚಿಕ್ಕಪ್ಪವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರು ಕೂಡ ಕಲಾಸಕ್ತರು. ಬಾಲಣ್ಣ, ರಾಜಶಂಕರ್, ಅದ್ವಾನಿ ಲಕ್ಷ್ಮೀದೇವಿ ಮುಂತಾದ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿ ನಾವು ಸಿರ್ಸಿಲಿ ಕಾಂಟ್ರಾಕ್ಟ್ ನಾಟಕ ಆಡುವಂತ ಒಂದು ಪಾರ್ಟ್ನರ್ ಆಗಿದ್ರು. ಅವರು ಒಬ್ಬರಿಗೆ ಪಾರ್ಟ್ನರ್ ಆಗಿದ್ರು. ಹಾಗಾಗಿ ಅವ್ರ ಜೊತೆನೂ ನಾನೊಂದು ಸಿನಿಮಾ ಕಲಾವಿದರು ಹೀಗೆ ಬಂದು ಹೀಗಿರ್ತಾರೆ, ಹೀಗೆ ನಾಟಕ ಆಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಹೋದೆ. ಅವ್ರ ಮೂಲಕನೇ ನಾನು ಸಿನಿಮಾ ಕಲಾವಿದ ಆಗ್ಬೋದಾಗಿತ್ತಲ್ಲ, ನಾನು ನಾಟಕದಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ ಆಸಕ್ತಿಯನ್ನು ಬೆಳೆಸ್ಕೊಂಡು ನೇರವಾಗಿ ಗುಬ್ಬಿ ಕಂಪನಿಗೆ ಹೋಗಕ್ಕೆ ಒಂದು ಮನಸ್ಸು ಮಾಡ್ಬಿಟ್ಟೆ. BA ಆದ ತಕ್ಷಣ ಮುಂದೇನು ಅನ್ನೋ ಒಂದು ನನಗೆ ತುಡಿತ ಶುರುವಾಯಿತು. ನಾನು ನಾಟಕ ಕಂಪನಿಗೆ ಹೋಗಿ ಬರ್ತೇನೆ ಅಂತ ನಮ್ಮ ತಾಯಿಯವರಿಗೆ ಹೇಳಿದೆ. ತಾಯಿಯವರು, ನೀನು ಮನೆಗೆ ದೊಡ್ಡ ಮಗ, ನೀನು ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ಹೇಗಪ್ಪ ಅಂತ ಬೇಜಾರು ಮಾಡ್ಕೊಂಡ್ರು. ಆದ್ರೂ ಪರವಾಗಿಲ್ಲ, ಏನೋ ಮಾಡ್ತೀಯ, ನೀನು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ಯಾ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ತಾಯಿಯವ್ರ ಜೊತೆ ಇನ್ನೂ ಇದ್ದಾರೆ, ಈಗ ಸಂತೋಷ ಪಡ್ತಿದ್ದಾರೆ. ನಾನು ಗುಬ್ಬಿ ಕಂಪನಿಯಲ್ಲಿ 2.5 ವರ್ಷ ಇದ್ದೆ. ಆದ್ರೆ ಗುಬ್ಬಿ ವೀರಣ್ಣವ್ರನ್ನ ನಾನು ಭೇಟಿ ಮಾಡಿದ್ದು ಬೆಂಗಳೂರಿಗೆ BA ಆದ ತಕ್ಷಣ 1971 ಅಂತ ಕಾಣುತ್ತೆ. ನಮ್ಮ ಮಾಲತಮ್ಮ ಸೊಳ್ಳಮ್ಮ ಕರ್ಕೊಂಡು ಹೋಗಿದ್ರು. ಜಯಮ್ಮ ಗುಬ್ಬಿ ವೀರಣ್ಣವ್ರು ನನ್ನನ್ನ ನೋಡಿ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು. ನನ್ನ ಆಸಕ್ತಿ ನಾನು ಅವರಿಗೆ ಹೇಳಿದಾಗ, ಮಗ BA ಮಾಡ್ಕೊಂಡಿದ್ದೀನಿ ಅಂತ ನೀನು ಹೇಳ್ತಾ ಇದೀಯಾ, ನಿನ್ನಂಥವ್ರು ನಾಟಕ ಕಂಪ್ನಿಗೆ ಹೋದ್ರೆ ಚೆನ್ನಾಗಿರ್ತೇನೋ ಅಂತ ಒಂದು ಆತಂಕ ವ್ಯಕ್ತಪಡಿಸಿದ್ರು. ಬಹುಶಃ ಅವ್ರು ಯಾಕೆ ಹೀಗೆ ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೂ ಅವರಿಗೆಲ್ಲೋ ನನ್ನಂತ ಈ ಎಳಸುಗಳು ನಾಟಕ ಕಂಪನಿ ಇದ್ರೆ ಆ ನಿದ್ರೆಗೆಟ್ಟು ಆ ಒಂದು ವೃತ್ತಿ ಕಂಪನಿಗೆ ಇವರೆಲ್ಲ ಹೊಂದ್ಕೋತಾರೆ ಅನ್ನೋ ಒಂದು ಆತಂಕನೂ ಅವ್ರಿಗಿತ್ತು. ಯಾಕಂದ್ರೆ ಆವಾಗ ಅವ್ರ ಕಂಪನಿ ಇರ್ಲಿಲ್ಲ, ಅವ್ರ ಮಕ್ಕಳಿಗೆ ನಡೆಸ್ತಾ ಇದ್ರು. ಚನ್ನಬಸವಣ್ಣ ಅನ್ನೋರು ಅವ್ರ ಗುಬ್ಬಿ ಹಿರಿಯ ಮಗ, ಅವರು ನಾಟಕ ಕಂಪನಿ ಮಾಲೀಕರಾಗಿದ್ರು. ಚನ್ನಬಸವಣ್ಣಗೆ ಒಂದು ಚೀಟಿ ಬರೆದ್ರು, ಈ ಹುಡುಗನ ಕಂಪನಿ ಚೆನ್ನಾಗಿ ನೋಡ್ಕೋ, ಇವನಿಗೆ ಒಳ್ಳೊಳ್ಳೆ ಪಾತ್ರ ಮಾಡುವಂತ ಅವಕಾಶವನ್ನು ಮಾಡ್ಕೊಡುವಂತ ಚೀಟಿ ಬರೆದು ಕಳಿಸಿದ್ರು. ಮಗ ಹೋಗ್ಬಾ ಅಂತ ನನಗೆ ಆಶೀರ್ವಾದ ಮಾಡಿದ್ರು. ಅವ್ರು ಆಶೀರ್ವಾದ ಮಾಡಿದ್ರು ಫಲವೋ ಏನೋ, ನಾನು 3 ವರ್ಷ ಗುಬ್ಬಿ ಕಂಪನಿ ಇದ್ದು, ಅಲ್ಲಿಂದ ಸುಳ್ಳೆ ದೇಸಾಯಿ ಅಂತ ಅನೇಕ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ 1-2 ವರ್ಷ ರಾಮ್ ಗೋಪಾಲ್ ಇತ್ಯಾದಿ ಕಲಾವಿದರ ಜೊತೆಗೂ ನಾಟಕದಲ್ಲಿ ಕೆಲಸ ಮಾಡಿ, ಶಕ್ತಿ ಪ್ರಸಾದ್, ರಾಜೇಶ್ ಅವರು, ರಾಮ್ ಗೋಪಾಲ್ ಅವರ ಪ್ರೈವೇಟ್ ನಾಟಕ ಕಂಪನಿಗಳಲ್ಲೂ ಕೆಲಸ ಮಾಡಿ ಬಬ್ರುವ ಅನ್ನೋದ್ರ ಮೂಲಕ ನನಗೆ ಬರ್ಲಿಕ್ಕೆ ಅವಕಾಶ ಆಯಿತು. ಗುಬ್ಬಿ ಕಂಪನಿಯಲ್ಲಿ ಆಗಾಗ ಕ್ಯಾಂಪ್ ಕ್ಲೋಸ್ ಅಂತ ಆಗ್ತದೆ, ಒಂದೂರಿಂದ ಒಂದೂರಿಗೆ. ಚಾಮರಾಜನಗರ, ಕೊಳ್ಳೇಗಾಲ, KR ನಗರ, ಹೀಗೆ ಒಂದೊಂದು ಊರಿನಲ್ಲಿ ನಾವು 6 ತಿಂಗಳು 8 ತಿಂಗಳು ಒಂದು ಕ್ಯಾಂಪ್ ಮಾಡಿ, ಆಮೇಲೆ ನಾವು ಕ್ಯಾಂಪ್ ಕ್ಲೋಸಿಂಗ್ ಮೇಲೆ ಒಂದು 10-15 ದಿವಸ ಬೇರೆ ಊರಿಗೆ ಹೋಗಿ ಥಿಯೇಟರ್ ಹಾಕುವಂತ ಸಮಯದಲ್ಲಿ ನಾನು ನೇರ ಬೆಂಗಳೂರಿಗೆ ಬಂದಿರ್ತಾ ಇದ್ದೆ. ಯಾಕೆಂದ್ರೆ ನನಗೆ ತಾಯಿ ಸಮಾನವಾದಂತ ಸ್ವರ್ಣಮ್ಮ ಮಾಲತಮ್ಮ ಅವ್ರ ಮನೆ ಇರೋದ್ರಿಂದ ಅವರು ಆ ಗ್ಯಾಪ್ ನಲ್ಲಿ ನನ್ನನ್ನ ಚಿತ್ರರಂಗದ ಕಡೆಗೆ ತೋರಿಸ್ತಾ ಇದ್ರು. ಒಂದ್ ದಿವಸ ಚಾಮುಂಡೇಶ್ವರಿ ರಾಜ್ಕುಮಾರ್ ಅವ್ರು ಭೇಟಿ ಮಾಡೋಣ ಅಂತ ಕರ್ಕೊಂಡು ಹೋದ್ರು. ಕಾಳಿಂಗರಾಯರು ಇದ್ರ ಜೊತೆಗೆ. ಅವ್ರು ನನ್ನ ಕರ್ಕೊಂಡು ಹೋದ ತಕ್ಷಣ ರಾಜ್ಕುಮಾರ್ ನನ್ನನ್ನು ನೋಡಿ ಏನು ಬಹಳ ಸಂತೋಷದಿಂದ ನನಗೆ, ಗುಬ್ಬಿ ಕಂಪನಿ ಹುಡುಗನ ನೀನು ಅಂತ ಕೇಳಿದ್ರು. ಹೌದು ಸ್ವಾಮಿ, ನಾನು ಹೀಗೆ ಕಲಾವಿದ ಆಗ್ಬೇಕು ಅಂತ ಬಂದಿದ್ದೇನೆ, ಏನು ಓದ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದ್ರು. ಅದೆಲ್ಲ ಹೇಳಿದ್ವಿ. ನನ್ನನ್ನೇ ದಿಟ್ಟಿಸಿ ನೋಡಿದ್ರು. ನಾನು ರಾಜ್ಕುಮಾರ್ ಅವ್ರು ಕಣ್ ತುಂಬಿಕೊಂಡಿದ್ದು ಬಹಳ ಹೊತ್ತು ಅವನ್ನೇ ನಾನು ಕಣ್ ತುಂಬಿಕೊಂಡೆ. ಹೀಗೆ ಒಂದು ರೀತಿಯ ಪರಸ್ಪರ ಭಾವವಾಹಿನಿ ರಾಜ್ಕುಮಾರ್ ಅವ್ರಿಗೂ ನನಗೆ ಉಂಟಾಯಿತು. ನಾನು ಫಸ್ಟ್ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಕೃಷ್ಣನ ವೇಷದಲ್ಲಿದ್ದು, 3.5 ವರ್ಷದ ಕೃಷ್ಣನ ವೇಷದಲ್ಲಿದ್ದರು. ಇದೇ ಮೇಕಪ್ ಅನ್ನು ಈ ಹುಡುಗನಿಗೆ ಹಾಕಿದ ಹೇಗೆ ಅಂತ ಅವ್ರಿಗೆ ಮನಸ್ಸಿಗೆ ಬಂದಿರಬೇಕು. ನನಗೆ ಮೇಕಪ್ ಕೇಶವನ ಮೂಲಕ ಬಬ್ರುವಾಹನಕ್ಕಾಗಿ ಮೇಕಪ್ ಟೆಸ್ಟ್ ಮಾಡಿಸಿದ್ರು. ಅಲ್ಲಿಂದ ನನಗೆ ರಾಜ್ಕುಮಾರ್ ಸಂಪರ್ಕದಲ್ಲಿ ಬಬ್ರುವಾಹನಕ್ಕೆ ಬರೋಕ್ಕೆ ಅವಕಾಶ ಆಯಿತು. ಬಿ ಸರೋಜದೇವಿಯವರು, ಕಂಚನ ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು, ಡೈರೆಕ್ಟರ್ ಹುಣಸೂರು ಕೃಷ್ಣಮೂರ್ತಿ ನನ್ನನ್ನು ನೋಡಿ ಆಗಲೇ ತೀರ್ಮಾನ ಮಾಡಿದ್ರು, ಕೃಷ್ಣನ ಪಾತ್ರ ನಿಮಗೆ ಫಿಕ್ಸ್ ಮಾಡ್ತೀನಿ ಅಂತ. ಯಾಕಂದ್ರೆ KCM ಗೌಡರು ನಿರ್ಮಾಪಕರಾಗಿದ್ದಾಗ NT ರಾಮರಾವ್ ಕರ್ಕೊಂಡ್ಬರೋಣ ಅನ್ನೋ ಒಂದು ಐಡಿಯಾ ಅವ್ರಿಗಿತ್ತು. ನಾನು NT ರಾಮರಾವ್ ಅವ್ರನ್ನ ಧ್ಯಾನ ಮಾಡ್ಕೊಂಡು ಮೇಕಪ್ ಟೆಸ್ಟ್ ಮಾಡಿದೆ, ಪಾಸ್ ಆದೆ.
ಬಬ್ರುವಾಹನ ಮೂಲಕ ನನಗೆ ಚಿತ್ರರಂಗದಲ್ಲಿ ಅವಕಾಶ ಆಯಿತು. ಕುಮಾರ ಸಾವಧಾನ ಪರಮಾತ್ಮ ವಾಸುದೇವ ಕೃಷ್ಣ ನನ್ನ ತಾಯಂದ್ರ ಮಾಂಗಲ್ಯ ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ, ನನಗೆ ತಂದೆ ಭಿಕ್ಷೆ ಕೊಡು ಪರಮಾತ್ಮ. ನೋಡೋರ್ ಕಣ್ಣಿಗೆ ನಾನು ಸ್ತ್ರೀಲೋಲನಾಗಿದ್ದರೂ ಸರ್ವೇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿರುವ ಸದ್ಗೃಹಸ್ಥನಾಗಿದ್ದರೆ ಅರ್ಜುನನ ತಲೆ ಎಲ್ಲಿದ್ದರೂ ಬರಲೇಬೇಕು. ಹಾಗಾಗಿ ಗುಬ್ಬಿ ವೀರಣ್ಣವರ ಸಂಸ್ಥೆಯಲ್ಲಿ ಪೌರಾಣಿಕ ನಾಟಕಗಳಿಗೆ ಹೆಚ್ಚಿನ ಬೆಲೆ. ಪೌರಾಣಿಕ ನಾಟಕ ಅಂದ್ರೆ ಡೈಲಾಗ್ ಓರಿಯೆಂಟೆಡ್, ತುಂಬಾ ಚೆನ್ನಾಗಿರ್ತದೆ, ಭಾಷಾ ಶುದ್ಧಿ ಇರಬೇಕಾಗಿತ್ತು. ಅವೆಲ್ಲೂ ನನಗೆ ಬಬ್ರುವಾಹನದಲ್ಲಿ ಪಾತ್ರ ವಹಿಸೋಕೆ ತುಂಬಾ ಸಹಾಯ ಆಯಿತು. ನನಗೆ ರಾಜ್ಕುಮಾರ್ ಜೊತೆಗೆ ಹೆದರ್ಕೊಂಡು ಪಾತ್ರ ಮಾಡಿದ್ರು ಸಹ ಹುಣಸೂರು ಅವರ ಒಂದು ಸಹಾಯದಲ್ಲಿ, ರಾಜ್ಕುಮಾರ್ ಅವರ ಸಹಾಯದಿಂದ ನನಗೆ ಚಿತ್ರರಂಗದಲ್ಲಿ ಪೌರಾಣಿಕ ಪಾತ್ರ ಮಾಡೋಕ್ಕೆ ತುಂಬಾ ಅನುಕೂಲ ಆಯಿತು, ಸಹಾಯನೂ ಆಯಿತು. ಆದರೆ ಸೋಷಿಯಲ್ ಚಿತ್ರದಲ್ಲಿ ಪಾಠ ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾಗ ನನ್ನ ಪ್ರಪ್ರಥಮ ಸೋಷಿಯಲ್ ಚಿತ್ರ, ಸಾಮಾಜಿಕ ಚಿತ್ರ ಹುಲಿ ಬಂತು ಹುಲಿ ಅಂತ ಡೈರೆಕ್ಟರ್ ಚಂದ್ರಶೇಖರ್ ಅಂತ ಅವರು ನನ್ನನ್ನು ಕರೆದ್ರು. ಪಟ್ಟಾಭಿ ರಾಮರೆಡ್ಡಿ ಅವರು ಅವಾಗ ಒಳ್ಳೆ ನಿರ್ಮಾಪಕರಾಗಿದ್ರು. ಅವ್ರ ಮನೇಲಿ ಒಂದು ಮೀಟಿಂಗ್ ಮಾಡಿ ನನ್ನನ್ನು ತೋರಿಸಿ ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂತ. ಅಲ್ಲಿ ಒಂದು ಫಾರೆಸ್ಟ್ ಆಫೀಸರ್ ಪಾತ್ರಕ್ಕೆ ನನ್ನನ್ನು ಕರೆದ್ರು. ಅಲ್ಲಿ ಗೌರಿಶಂಕರ್ ಕ್ಯಾಮರಾಮನ್ ಇದ್ರು. ಸೊ ಅವರೆಲ್ಲ ನನ್ನನ್ನು ಓಕೆ ಮಾಡಿದ ಮೇಲೆ ನಿರ್ಮಾಪಕ ಹಿರೇಗೌಡ ಮತ್ತು ಶಾರದಮ್ಮ ಅಂತ ಚಿಕ್ಕಮಗಳೂರು ಕಾಫಿ ತೋಟದವರು, ಅವರು ಕೂಡ ನನಗೆ ಅಡ್ವಾನ್ಸ್ ಕೊಟ್ಟು ಕರ್ಕೊಂಡು ಹೋದರು. ಅದು ಒಂದು ತಿಂಗಳ ನಾವು ಕಾರಾಪುರ್, ಮೈಸೂರಿನ ಡಿಸ್ಟ್ರಿಕ್ಟ್ ಕಾರಾಪುರದಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಅದೊಂದು ಹೊಸ ಅನುಭವ ನಮಗೆ. ಯಾಕೆಂದ್ರೆ ಫಾರೆಸ್ಟ್ ಅಲ್ಲಿ ತುಂಬಾ ಅಡವಿಯಲ್ಲಿ, ನಾನೇ ನೋಡಿದಿರೋದಂತ ದೊಡ್ಡ ಅಡವಿ ಅದು. ಆ ಅಡವಿಯಲ್ಲಿ ಒಂದು ಹುಲಿನ ಮದ್ರಾಸಿಂದ ತಗೊಂಡ್ಬಂದಿದ್ರು. ಆ ಹುಲಿ ಇದ್ದಗಿದಲೇ ಮಾಯ ಆಗ್ಬಿಡ್ತು. ಶೂಟಿಂಗೇ ನಿಂತು ಹೋಗ್ಬಿಡುವಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ದೊಡ್ಡ ಹುಲ್ಲುಗಾವಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಈ ಹುಲಿ ನಾಪತ್ತೆ ಆಗೋಯ್ತು. ಒಂದಿನ ಇಲ್ಲ, 2 ದಿನ ಇಲ್ಲ, 3 ದಿನ ಹುಲಿ ಸಿಗ್ಲಿಲ್ಲ. 3 ದಿನ ಶೂಟಿಂಗ್ ನಾಪತ್ತೆ ಆಗೋಯ್ತು. ನಾವು ಏನ್ ಮಾಡಿದ್ವಿ, ಆತಂಕದಲ್ಲಿ ಬಿದ್ವಿ. ಇಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ಈಗೆಲ್ಲ ಆಗೋಯ್ತಲ್ಲ, ಇಂಪಾರ್ಟೆಂಟ್ ಸೀನು ಏನಾಯ್ತು ಅಂತ ಹೇಳಿ ಹುಡುಕಿ ನಾವು ಹುಲಿನ ಹುಡುಕಕ್ಕೆ ಹೋದ್ವಿ. ಫಾರೆಸ್ಟ್ ಆಫೀಸರ್ ಬಂದ್ರು, ಕಲಾವಿದರುಗಳು, ಮದ್ರಾಸಿಂದ ಬಂದಂತ 9 ಜನ ಆ ಹುಲಿ ನೋಡ್ಕೊಳ್ಳೋರು ಎಲ್ಲರೂ ಸೇರಿ ಹುಲಿ ಹುಡುಕಿದ್ರು, ಸಿಗ್ಲಿಲ್ಲ. ಕೊನೆಗೆ ಚಿಕ್ಕಮಗಳೂರಿಂದ ಶಾರದಮ್ಮ ನಿರ್ಮಾಪಕರು ಹಿರೇಗೌಡರೆಲ್ಲ ಓಡ್ ಬಂದ್ರು. ಅವರು ಮೈಸೂರು ಚಾಮುಂಡೇಶ್ವರಿಗೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಬಂದು ನಮಗೆ ಕುಂಕುಮ ಕೊಟ್ಟರು. ಸಂಜೆ ಹುಲಿ ಸಿಕ್ಕಿದೆ. ಇದೊಂದು ಇನ್ಸಿಡೆಂಟ್ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಇದು ವಿಚಿತ್ರವಾದರೂ ಸತ್ಯ. ಹಾಗೆ ಹುಲಿ ಬಂತು ಹುಲಿ ಚಿತ್ರದಲ್ಲಿ ನನಗೆ ಮೊದಲನೇ ಸಾಮಾಜಿಕ ಚಿತ್ರದ ಒಂದು ಅನುಭವ ಆಯಿತು. ನಂತರ ನಾನು ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಬಹಳ ಆರಾಧಿಸತಕ್ಕಂತಹ ಒಂದು ನಿರ್ದೇಶಕರಾಗಿದ್ದರಿಂದ ಅವರ ಪಡವಾರಳ್ಳಿ ಪಾಂಡವರು ಚಿತ್ರದಿಂದ ಪುಟ್ಟಣ್ಣ ಅವರ ಸಂಪರ್ಕ ನನಗೆ ವಿಶೇಷವಾಗಿ ಆಯಿತು. ಬಬ್ರುವಾಹನ ಮತ್ತು ಹುಲಿ ಬಂತು ಹುಲಿ 2 ಚಿತ್ರಗಳು ನನಗೆ ಮಹತ್ವ ಚಿತ್ರಗಳಾಯಿತು. ಪುಟ್ಟಣ್ಣ ಕಣಗಾಲ್ ಅವರು ನನ್ನನ್ನು ಮತ್ತೆ ಬೇರೆ ರೂಪದಲ್ಲಿ ಪಡವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ಉಪಯೋಗಿಸಿಕೊಂಡ್ರು. ಹಿಡಿಬೇಡ ಅಂತ ಎಷ್ಟು ಸಹ ಪಡ್ಕೊಂಡ್ರು ಕೇಳೋದಿಲ್ವಲ್ಲಪ್ಪ ನೀನು. ನಾಟ್ಯಾಗಲ್ಲ ನಿನ್ ಜನ್ಮಕ್ಕೆ. ನಿನ್ ನಾರ್ತಿನೆಲ್ಲ ಇವರು ಬಾಯಿಗೆ ಹಾಕೋವರೆಗೂ ಸಮಾಧಾನ ಇಲ್ವೇನಪ್ಪ ನಿನ್ಗೆ ಅಂತ ಸಾವುಕಾರ್ರಿಗೆ ಏನಾರ ಅಂದೆ ಎದ್ದು ಜನ ಮಾಡ್ಬಿಡ್ತೀನಿ. ನೀನೇನಾರ ತಿರ್ಗಾ ಇಸ್ಬಿಟ್ಟೆ ಕೈಯಲ್ಲಿ ಹಿಡಿದು ನಾನು ನಿನ್ನೆ ಓದ್ಬಿಡ್ತೀನಿ ಮಗನೇ. ನಾವು 3-4 ತಿಂಗಳ ಕಾಲ ಪುಟ್ಟಣ್ಣ ಕಣಗಾಲ್ ಅವರ ಪಡವರಳ್ಳಿ ಪಾಂಡವರಳ್ಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೆಲ್ಲ ಓಡಾಡಿ ನಾವು ಸುಂದರವಾದ ಪರಿಸರದಲ್ಲಿ ಆ ಚಿತ್ರವನ್ನು ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಹೋಯ್ತು. 100 ದಿನ ಹೋಯ್ತು. 100 ದಿನ ಓಡ್ಬೇಕಾದ್ರೆ ಗಲಾಟೆನೇ ಆಯ್ತು. ವಾಟಾಳ್ ನಾಗರಾಜ್ ಅವ್ರ ಮಧ್ಯೆ ಬಂದು ಮತ್ತೆ ಅದನ್ನ 100 ಡೇಸ್ ಓಡಿಸುವಷ್ಟು ಸ್ಟ್ರೈಕ್ ಎಲ್ಲ ಮಾಡಿದವರು ವಿಶೇಷವಾಗಿತ್ತು. ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆಗೆ ನಾನು 5 ಸಿನಿಮಾಗಳನ್ನು ಮಾಡಿದ್ದೇನೆ. ಪಡವರಳ್ಳಿ ಪಾಂಡವರು ಆದ್ಮೇಲೆ ರಂಗನಾಯಕಿ ಅಂತ ಸಿನಿಮಾ ಮತ್ತೆ ಕರೆದ್ರು. ಅದರಲ್ಲಿ 6 ತಿಂಗಳಿಗೆ ಮಗನಾಗಿ, ಅಶೋಕನವರಿಗೆ ಮಗನಾಗಿ ನಾನು ಅಭಿನಯಿಸಿದೆ. ಆ ಚಿತ್ರಕ್ಕೆ ನನಗೆ ರಾಜ್ಯ ಸರ್ಕಾರದಿಂದ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿಯು ಲಭಿಸಿತು. ನನ್ ಸಾವಾಸ ನಿಮ್ಗೆ ನಾನು ಗೊತ್ತಿಲ್ಲ. ನಮ್ಮ ಹೆರೋಗೆ ತುಂಬಾ ಅವಮಾನ ಮಾಡಿದ್ದೀರಾ. ನೀವು ಮಾಡಿ ತಪ್ಪಾಯ್ತು ಅಂತ ನಾಳೆ ಎಲ್ಲಾ ಪೇಪರ್ನಲ್ಲೂ ಹೇಳಿಕೆ ಕೊಡ್ಬೇಕು. ಕೊಡ್ಲಿಲ್ಲ ಏನ್ ಮಾಡ್ತೀನ ನಿಮ್ ಮುಖಕ್ಕೆ ಆಸಿಡ್ ಹಚ್ಬಿಡ್ತೀನಿ.
ತಗೊಂಬಾ, ನೋಡೋಣ ನಿನ್ ಧೈರ್ಯ. ನಂತರ ಮಾನಸ ಸರೋವರ ಚಿತ್ರದಲ್ಲಿ ಶ್ರೀನಾಥ್ ಅವ್ರ ಜೊತೆಗೆ ಒಂದು ಅತ್ಯುತ್ತಮ ಪಾತ್ರವನ್ನ ಮಾಡೋಕೆ ಮತ್ತೆ ಅದನ್ನು ಕರೆದರು. ಮಾನಸ ಸರೋವರ ಕೂಡ ಸೊಂಡೂರಿನ ಹಿನ್ನೆಲೆಯಲ್ಲಿ ಒಂದು ಬಂದಂತ ಕಥಾಹಂದರ. ಒಬ್ಬ ಮಾನಸಿಕ ತಜ್ಞ ಡಾಕ್ಟರ್ ಹೇಗೆ ಒಂದು ಹುಡುಗಿಗೆ ಸಹಾಯವಾಗಿ ನಿಲ್ತಾನೆ, ಅದರಲ್ಲಿ ಮಧ್ಯದಲ್ಲಿ ಹೇಗೆ ಮತ್ತೆ ಅವಳ ಮನಸ್ಥಿತಿ ಪಲ್ಲಟ ಹೊಂದುತ್ತದೆ ಅನ್ನೋದು ಒಂದು ಮಾನಸಿಕ ಸ್ತಂಭದ ಚಿತ್ರ ತುಂಬಾ ಚೆನ್ನಾಗಿ ಮಾನಸ ಸರೋವರದಲ್ಲಿ ಮೂಡಿ ಬಂತು. ಮಾನಸ ಸರೋವರದಲ್ಲಿ ವೆರಿ ಗುಡ್. ಅದಾದ್ಮೇಲೆ ಧರಣಿ ಮಂಡಲದಲ್ಲೂ ಅದಾದ್ಮೇಲೆ ಅಮೃತಗಳಿಗೆ ಒಂದು ಇದ್ರ ಕ್ಯಾರೆಕ್ಟರ್, ಟಾಮ್ ಬಾಯ್ ಕ್ಯಾರೆಕ್ಟರ್ ಆಲ್ಮೋಸ್ಟ್. ಒಂದು ಹುಡುಗಿನ ಕಾಲೇಜ್ ಡೇಸ್ ಮೇಲೆ ಲವ್ ಮಾಡಿ ಇದು ಮಾಡ್ತಾನೆ, ಹೊರಡ್ತಾನೆ. ಅದನ್ನ ಹುಡುಗಿನ ಅವನ ಫ್ರೆಂಡ್ ಆಗಿರೋ ಆತ್ಮೀಯ ಸ್ನೇಹಿತ ಮದುವೆ ಆಗ್ತಾನೆ. ಅದು ಸಿನಿಮಾದಲ್ಲಿ. ಬಟ್ ಅದನ್ನ ಕ್ಯಾರೆಕ್ಟರೈಸೇಷನ್ ಹೇಗೆ ಡೈಜೆಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾರೆ, ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಆರ್ಟಿಸ್ಟ್. ಅದರಲ್ಲಿ ರಾಮಕೃಷ್ಣ ಇಸ್ ಎ ವೆರಿ ಫ್ಯಾಂಟಾಸ್ಟಿಕ್. ನನಗೆ ಕ್ಯಾಮರಾಮನ್ ಬಸವರಾಜ್ ಅವರು ಸಿಕ್ಕಿದ್ರು, ಪದ್ಮ ವಸಂತಿ ಅವರು ಸಿಕ್ಕಿದ್ರು, ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು, ಶ್ರೀನಾಥ್ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು. ಹೀಗೆ ವಿಶೇಷವಾದಂತ ಚಿತ್ರ ಆಯ್ತು. ರಾಮಕೃಷ್ಣ ಅವರು ನಾನು 2 ಸಿನಿಮಾದಲ್ಲಿ ಜೊತೆಗೆ ಆಕ್ಟ್ ಮಾಡಿದ್ವಿ. ನನ್ನ ಮೊದಲನೇ ಸಿನಿಮಾ ಮಾನಸ ಸರೋವರದಲ್ಲಿ ಅವರು ಒನ್ ಆಫ್ ದ ಹೀರೋ, ಶ್ರೀನಾಥ್ ಅವರೊಂದು ಹೀರೋ, ರಾಮಕೃಷ್ಣ ಅವರು ಒಂದು ಹೀರೋ. ಆಕ್ಚುಲಿ ಆ ಸಿನಿಮಾ 2 ಸಿನಿಮಾನ ಪುಟ್ಟಣ್ಣವರ ನಿರ್ದೇಶನದಲ್ಲಿ ಮಾಡಿರೋದು. ರಾಮಕೃಷ್ಣ ಅವರು ಆಕ್ಚುಲಿ ತುಂಬಾ ಒಂಥರ ಅವಾಗೆಲ್ಲ ಪ್ಲೇ ಬಾಯ್ ಅಂತೆಲ್ಲ ಹೆಸರು ತಗೊಂಡಿದ್ರು. ಅವಾಗ ಆ ಪಿಕ್ಚರ್ ಆಕ್ಟ್ ಮಾಡುವಾಗ ನಾನು ಫಸ್ಟ್ ಪಿಕ್ಚರ್ ನಂದದು. ಅವರು ಪುಟ್ಟಣ್ಣವ್ರ ಜೊತೆ ತುಂಬಾ ಸಿನಿಮಾಗಳು ಮಾಡಿದ್ರು. ಆಕ್ಚುಲಾಗಿ ರಂಗನಾಯಕಿ ಎಲ್ಲ ತುಂಬಾ ಒಳ್ಳೆ ಪಾತ್ರಗಳು ಮಾಡಿದ್ರು. ತುಂಬಾ ಒಳ್ಳೆ ಪಾತ್ರ ಆಕ್ಚುಲಿ ರಂಗನಾಯಕಿನಲ್ಲಿ. ನಾನು ಆ ಸಿನಿಮಾ ನೋಡಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ. ಆಕ್ಚುಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಅಂದ. ಆಮೇಲೆ ಅಮೃತಗಳಿಗೆ ಮತ್ತು ಋಣಮುಕ್ತಳು, ಅದು ನನ್ನ ಪಾಲಿನ ಪುಟ್ಟಣ್ಣ ಅವರ ಜೊತೆಗೆ ಮಾಡ್ತಾ ಇರ್ತಕ್ಕಂಥ ಚಿತ್ರ. ಒಟ್ಟಾರೆ 5 ಚಿತ್ರಗಳಲ್ಲಿ ಪುಟ್ಟಣ್ಣ ಅವ್ರ ಜೊತೆಗೆ ನಾನು ಸಂಪರ್ಕ ಇಟ್ಕೊಂಡು ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ಅವರ ಸಂಪರ್ಕದಲ್ಲಿದ್ದೆ. ಅವರು ನನಗೆ ಕನ್ನಡ ಚಿತ್ರರಂಗದಲ್ಲಿ ಬೇರೂರಿ ಗಟ್ಟಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ತಮಿಳಿನ ಕೆ ಬಾಲಚಂದ್ರ ಅಂತವರು, ತೆಲುಗಿನ ಬಾಬು ಅಂತವರು, ವಿಶ್ವನಾಥ್ ಅಂತವರು ಪುಟ್ಟಣ್ಣವರ ದೊಡ್ಡ ಅಭಿಮಾನಿಗಳು. ಅವರೆಲ್ಲ ಬಂದು ಪುಟ್ಟಣ್ಣವರ ಚಿತ್ರವನ್ನ ಬೆಂಗಳೂರಿಗೆ ಬಂದು ನೋಡ್ಕೊಂಡು, ಬ್ಲ್ಯಾಕ್ ಟಿಕೆಟ್ ತಗೊಂಡು ನೋಡ್ಕೊಂಡು ಕನ್ನಡ ಅವರವ್ರ ಭಾಷೆಗೆ ಅದನ್ನು ತಗೊಂಡು ಹೋಗುವಂತ ವ್ಯವಹಾರ ಮಾಡ್ತಿದ್ರು. ಕೆ ಬಾಲಚಂದ್ರ ಅವರು ಆಗಾಗ ಬೆಂಗಳೂರಿಗೆ ಬಂದು ಕನ್ನಡ ಚಿತ್ರ ಮಾಡಬೇಕು ಅಂತ ಒಂದು ಇದನ್ನು ಬರೋರು. ಅವರು 2 ರೇಖೆಗಳು, ಆಮೇಲೆ ಬೆಂಕಿಯಿಂದ ಹಿಡಿದು, ಮತ್ತೆ ಮುಗಿಲ ಮಲ್ಲಿಗೆ, ಹೀಗೆ ಅನೇಕ ತಮಿಳ್ ಪಿಕ್ಚರ್ ಕನ್ನಡದಲ್ಲಿ ರೀಮೇಕ್ ಮಾಡಿದ್ದಾರೆ. ದೊಡ್ಡ ನಿರ್ದೇಶಕರ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ. ಅವರು ಹೇಳೋರು, ಪುಟ್ಟಣ್ಣವ್ರನ್ನ ನಾವು ದೊಡ್ಡ ಅಭಿಮಾನಿ, ಪುಟ್ಟಣ್ಣ ಚಿತ್ರದಲ್ಲಿ ಅಭಿನಯಿಸಿದ ನೀವೆಲ್ಲ ಒಳ್ಳೆ ನಟರು, ಆದ್ರಿಂದ ನಿಮಗೂ ಒಂದು ಚಾನ್ಸ್ ಕೊಡ್ತೀರಿ ಅಂತ ಹೇಳಿ ನಾನು ತಮಿಳಿನಲ್ಲಿ ಪುಟ್ಟಣ್ಣವ್ರು ಚಾನ್ಸ್ ಕೊಟ್ಟರು. ಕೊಯ್ಕಾಲ್ ಕುದುರೆ ಅಂತ ಒಂದು ಚಿತ್ರದಲ್ಲಿ ಚಾನ್ಸ್ ಕೊಟ್ಟರು. ಅದರಲ್ಲಿ ರಜನಿಕಾಂತ್ ಅವರು ನಾನು ಉದಾಹರಣೆಯಿಂದ ಕೊಟ್ಟು ಡೈಲಾಗ್ಗಳು ಹೇಳಿಸಿದ್ರು. ಬೆಂಕಿಯಲ್ಲಿ ಹಿಡಿದು ಚಿತ್ರನ ಕಮಲ ಹಾಸನ್ ತಮಿಳಲ್ಲಿ ಮಾಡಿದ ಪಾತ್ರವನ್ನ ಕನ್ನಡದಲ್ಲಿ ಮಾಡಿಸಿದ್ರು. ಹೀಗೆ ತಮಿಳಿನ ಒಂದು ಸಂಪರ್ಕ ಸೇತುವೆಯನ್ನ ಕಲಾವಿದರಿಗೆ ನಮಗೆ ಮಾಡಿಕೊಟ್ಟವರು ಕೆ ಬಾಲಚಂದ್ರ ಅವರು. ಹೀಗೆ ಕಳೆದ 25-30 ವರ್ಷಗಳಿಂದಲೂ ಸಹ ಕನ್ನಡ ಚಲನಚಿತ್ರರಂಗದ ಅನೇಕ ದೊಡ್ಡ ದೊಡ್ಡ ತಂತ್ರಜ್ಞರು, ಹಳೆಯ ಹೊಸ ಕಲಾವಿದರುಗಳ ಜೊತೆಗೆ ನಾನು ಪಾತ್ರ ಮಾಡ್ಕೊಂಡು ಇದುವರೆಗೂ ಬಂದಿದ್ದೇನೆ. ಆದರೆ ವೃತ್ತಿ ಜೀವನದಲ್ಲಿ ನಿಮ್ಮ ತೃಪ್ತಿ ಎಷ್ಟು ಅಂತ ಕೇಳಿದ್ರೆ ಅದಕ್ಕೆ ನನ್ನ ಬಳಿ ಉತ್ತರ ಇಲ್ಲ. ಆದರೆ ಕಲಾವಿದನಾಗಿ ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನೋ ತುಡಿತ, ಆಸೆ, ಆಕಾಂಕ್ಷೆ ಯಾವತ್ತೂ ನನ್ನನ್ನಂತೂ ಬಿಟ್ಟು ಹೋಗೋದಿಲ್ಲ.
ಇಂಥ ಸಂದರ್ಭದಲ್ಲಿ ನನ್ನಂಥ ಕಲಾವಿದನನ್ನು ಗುರುತಿಸ್ಬೇಕು ಅಂತ ಒಂದು ಸಂಸ್ಥೆ ಬಂದು ನನ್ನನ್ನು ಕರೆದಾಗ ಈ ರೀತಿಯ ಒಂದು ಅವಕಾಶಗಳು ಸಿಗ್ತದೆ. ಆದ್ರೆ ಪಾತ್ರಗಳ ವಿಷಯ ಬಂದಾಗ ನಾನು ಮತ್ತೆ ಮೆಲ್ಕ್ ಹಾಕ್ತೀನಿ. ಪುಟ್ಟಣ್ಣವ್ರು ಯಾವಾಗ ಹುಟ್ಟುತ್ತಾರೆ, ಸಿದ್ಧಲಿಂಗಿ ಅಂತವ್ರು ಯಾವಾಗ ಬರ್ತಾರೆ, ರಾಜ್ಕುಮಾರ್ ಅಂತವ್ರು ಯಾವಾಗ ಜೊತೆ ಸಿಗ್ತಾರೆ, ಹುಣಸೂರು ಕೃಷ್ಣಮೂರ್ತಿಗಳು ಯಾವಾಗ ಬರ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾನು ಇರ್ತೀನಿ. ಇದ್ದಾರೆ, ನನಗೆ ಬೇಕಾದಷ್ಟು ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಭಾರ್ಗವ್ ಅವರಾಗ್ಲಿ, ನಮ್ಮ ರಾಜೇಂದ್ರ ಬಾಬು ಅವರಾಗ್ಲಿ, ರಾಜೇಂದ್ರ ಸಿಂಗ್ ಬಾಬು ಅವರಾಗ್ಲಿ, ವಿ ಶೇಷಗಿರಿ ರಾಯರಾಗ್ಲಿ. ಮೊನ್ನೆ ಒಂದು ಅತ್ಯುತ್ತಮ ಪಾತ್ರವನ್ನು ನನಗೆ ಪಿ ಶೇಷಾದ್ರಿ ಅವರು ನೀಡಿದ್ರು, ವಿಮುಕ್ತಿ ಅನ್ನೋ ಒಂದು ಚಿತ್ರದಲ್ಲಿ. ಬಹಳ ಚೆನ್ನಾಗಿತ್ತು. ಅದು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂತು.